ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಫ್ಲೈಟ್ ಟಿಕೆಟನ್ನು ಬುಕ್ ಮಾಡಿಕೊಳ್ಳೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಅರ್ಥ ಆಗುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನೀವು ಮೇಕ್ ಮೈ ಟ್ರಿಪ್ಪು ಅಥವಾ ಫ್ಲಿಪ್ಕಾರ್ಟು, ಅಮೆಜಾನು ಅಥವಾ ಫೋನ್ಪೇನಲ್ಲಿ ಕೂಡ ನೀವು ಬುಕ್ ಮಾಡ್ಕೋಬೋದು. ನಾನು ಭಾಳಷ್ಟು ಅಮೆಜಾನ್ನಲ್ಲಿ ಮಾಡ್ಕೊತೀನಿ. ಅದು ಬಿಟ್ಟರೆ ಕ್ಲಿಯರ್ ಟ್ರಿಪ್ ಅಂತ ಒಂದು ಆ್ಯಪ್ ಇದೆ, ಇವಾಗ ನೋಡ್ತಾ ಇದ್ದೀರಾ. ಕ್ಲಿಯರ್ ಟ್ರಿಪ್ಪು ಒಂದು ಫ್ಲಿಪ್ಕಾರ್ಟ್ ಕಂಪ್ನಿದು. ಸೊ ಇದನ್ನು ಕೂಡ ಒಂದು ಚೆನ್ನಾಗಿದೆ, ಒಂದು ಒಳ್ಳೆ ಡಿಸ್ಕೌಂಟ್ ಕೂಡ ಕೊಡ್ತಾರೆ. ಸೊ ಹಾಗೆ ನಾನು ಇದರಲ್ಲೇ ಬುಕ್ ಮಾಡ್ಕೊತಾ ಇದ್ದೀನಿ ಇವಾಗ ಫ್ಲೈಟ್ ಟಿಕೆಟು. ನಿಮ್ಗೆ ಯಾವುದರಲ್ಲಿ ಇಷ್ಟ ಇದೆಯೋ ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ ಆ್ಯಪನ್ನು. ನೋಡಿ, ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಬರ್ತಾ ಇದೆ. ಮೇಲ್ಗಡೆ ಫ್ಲೈಟ್ ಅಂತಿದೆ ನೋಡಿ, ಫ್ಲೈಟ್ ಸೆಲೆಕ್ಟ್ ಆಗಿದೆ. ಮೊದಲಿಗೆ ಒನ್ ವೇ ತೊಗೋಬೇಕು. ನೀವು ರೌಂಡ್ ಟ್ರಿಪ್ ಅಥವಾ ಒನ್ ವೇ ಟ್ರಿಪ್ ನಿಮ್ಮ ಮೇಲೆ ಬಿಟ್ಟಿದ್ದು. ನಾನು ಒಂದು ಸೈಡ್ ತೊಗೊತಾ ಇದ್ದೀನಿ, ಜಸ್ಟ್ ಹೋಗೋದು ಮಾತ್ರ. ನೆಕ್ಸ್ಟ್ ಅಲ್ಲಿಂದ ನಾನು ರಿಟರ್ನ್ ಬರೋದು, ಮತ್ತು ಅಲ್ಲಿ ಹೋದ ನಂತರ ಡಿಸೈಡ್ ಮಾಡ್ಕೊಂಡು ಮತ್ತು ರಿಟರ್ನ್ ಟಿಕೆಟ್ ನಾನು ಬುಕ್ ಮಾಡ್ಕೊತೀನಿ. ಸೊ ಹಾಗಾಗಿ ಒನ್ ವೇ ತೊಗೊತಾ ಇದ್ದೀನಿ. ನಿಮಗೆ ಹೋಗೋದು ಬರೋದು ಎರಡು ಒಮ್ಮೆಲ್ಲೇ ಮಾಡಬೇಕಾಗಿದ್ದರೆ ಇಲ್ಲಿ ರೌಂಡ್ ಟ್ರಿಪ್ ಅಂತಿದ್ದಾರೆ. ರೌಂಡ್ ಟ್ರಿಪ್ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಹೋಗೋದು ಬರೋದು ಎರಡು ಕೂಡ ಒಂದೇ ಟೈಮಲ್ಲಿ ಮಾಡ್ಕೋಬೋದು. ಇದು ನಿಮಗೆ ಗೊತ್ತಿರಬೇಕು, ಆಲ್ಮೋಸ್ಟ್ ಗೊತ್ತಿರುತ್ತೆ ಸ್ನೇಹಿತರೆ ನಿಮಗೆ. ಹೇಳ್ತಾ ಇದ್ದೀನಿ. ಸೊ ಫಸ್ಟಿಗೆ ನೀವು ಯಾವೊಂದು ಏರ್ಪೋರ್ಟಿಂದ ನೀವು ಹೋಗ್ತಾ ಇದ್ದೀರಾ, ಇಲ್ಲಿ ಫ್ರಮ್ ಅಂತಿದೆ ನೋಡಿ, ಈ ಒಂದು ಫ್ರಮ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಯಾವೊಂದು ಏರ್ಪೋರ್ಟ್ ಅಂದರೆ ನಮಗೆ ಎಕ್ಸಾಂಪಲ್ ಆಗಿ ಬೆಂಗಳೂರು ಏರ್ಪೋರ್ಟಿಂದ ನಾವು ಇವಾಗ ಡೆಲ್ಲಿಗೆ ಹೋಗ್ತಾ ಅಂದ್ಕೊಳ್ಳಿ, ಮುಂಬೈ, ಹೈದರಾಬಾದ್, ಈ ರೀತಿ ನೀವು ಯಾವೊಂದು ಏರ್ಪೋರ್ಟಿಗೆ ಹೋಗ್ತಾ ಇದ್ದೀರಾ, ಸ್ಟಾರ್ಟಿಂಗನ್ನು ನೀವು ಯಾವ ಏರ್ಪೋರ್ಟಿಂದ ಹೋಗ್ತಾ ಇದ್ದೀರಾ ಆ ಒಂದು ಏರ್ಪೋರ್ಟಿಂದ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸ್ನೇಹಿತರೆ, ನಾನು ಇವಾಗ ಬುಕ್ ಮಾಡ್ಕೊತಾ ಇರೋದು ಅಯೋಧ್ಯೆಗೆ ಹೋಗ್ತಾ ಇದ್ದೀನಿ. ಸೊ ನಾನು ಬೆಂಗಳೂರನ್ನು ಕೂಡ ಬುಕ್ ಮಾಡ್ಕೋಬೋದು, ಮುಂಬೈ, ಹೈದರಾಬಾದ್ ಎಲ್ಲಿ ಕೂಡ ಬುಕ್ ಮಾಡ್ಕೋಬೋದು. ನಾನಿಲ್ಲಿ ಮುಂಬೈಯಿಂದ ಬುಕ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ನಿಮಗೆ ಎಲ್ಲಿ ಅನುಕೂಲ ಆಗುತ್ತೋ ನಿಯರೆಸ್ಟ್ ಏರ್ಪೋರ್ಟ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಮುಂಬೈ ಅಂತ ತೊಗೊಂಡಿದ್ದೀನಿ. ಇಲ್ಲಿ 2 ಅಂತಿದೆ, ಕಾಣ್ತಾ ಇದ್ದಾರೆ. 2 ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ, ಯಾವೊಂದು ಏರ್ಪೋರ್ಟಿಗೆ ಹೋಗ್ತಾ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಅಯೋಧ್ಯೆಗೆ ಹೋಗ್ತಾ ಇದ್ದೀನಿ. 23ನೇ ತಾರೀಕು ಅಯೋಧ್ಯೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಉತ್ತರ ಪ್ರದೇಶ ಅಯೋಧ್ಯೆ ರಾಮ ಮಂದಿರ ದೇವಸ್ಥಾನ ಮಂದಿರಕ್ಕೆ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಅಯೋಧ್ಯೆ ಅಂತ ಸರ್ಚ್ ಮಾಡಿದರೆ ನೋಡಿ, ಫೈಜಾಬಾದ್ ಇಂಟರ್ನ್ಯಾಷನಲ್ ಬಂದಿದೆ, ಅಯೋಧ್ಯೆ ಏರ್ಪೋರ್ಟ್ ಅಂತ ಬಂದಿದೆ ನೋಡಿ. ಅಲ್ಲಿ ಏರ್ಪೋರ್ಟ್ ಹೆಸರು ನೀವು ಸರಿಯಾಗಿ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೋಬೇಕು. ಯಾಕಂದರೆ ಬೇರೆ ಬೇರೆ ಸ್ಟೇಟ್ನಲ್ಲಿ ಅಥವಾ ಬೇರೆ ಕಂಟ್ರಿನಲ್ಲಿ ನೇಮ್ ಕೂಡ ಸೇಮ್ ಇರುತ್ತವೆ, ಸಿಟಿ ನೇಮು. ಸೊ ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಇಲ್ಲಿ ಫೈಜಾಬಾದ್ ಐಎನ್ ಅಂತ ಕೊಟ್ಟಿದ್ದಾರೆ. ಸೊ ನಾನೆಲ್ಲ ಅಯೋಧ್ಯೆ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಮುಂಬೈ ಟು ಫೈಜಾಬಾದ್ ಅಂತಿದೆ, ಅಂದರೆ ಅಯೋಧ್ಯೆ. AYG ಅಂತಿದೆ ನೋಡಿ. ಮತ್ತು ಇವಾಗ ನೆಕ್ಸ್ಟು ಡೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಡಿಪಾರ್ಚರು ಯಾವ ಒಂದು ದಿನಾಂಕದಿಂದ ನೀವು ಹೋಗ್ತೀರಾ ಆ ಒಂದು ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ 23ನೇ ತಾರೀಕು ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಜನವರಿ 23ಕ್ಕೆ ಹೋಗ್ತಾ ಇದ್ದೀನಿ. ಜನವರಿ 22ಕ್ಕೆ ರಾಮ ಮಂದಿರ ಉದ್ಘಾಟನೆ, ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತೆ. 22ನೇ ತಾರೀಕು, 23ನೇ ತಾರೀಕಿನಲ್ಲಿ ಹೋಗ್ತಾ ಇದ್ದೀನಿ. ಸೊ 23ರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಒನ್ ವೇ ಟ್ರಿಪ್ ಇರೋದು ಕಾರಣ ಇದು ಡಿಪಾರ್ಚರ್ ಅಷ್ಟೇ ಸೆಲೆಕ್ಟ್ ಆಗುತ್ತೆ. ನೀವು ಹೋಗೋದು ಬರೋದು ಎರಡು ಇರ್ತಂದ್ರೆ ನಿಮಗೆ ಇಲ್ಲಿ ರಿಟರ್ನ್ ಕೂಡ ತೋರಿಸ್ತಾ ಇದೆ. ರಿಟರ್ನ್ ಡೇಟ್ ಕೂಡ ನೀವು ಆಯ್ಕೆ ಮಾಡ್ಕೋಬೋದು. ಹೋಗೋದು ಬರೋದು ಎರಡು ಡೇಟ್ ಕೂಡ ಕೇಳುತ್ತೆ. ಸೊ ಅದಾದ ನಂತರ ಟ್ರಾವೆಲರ್ಸ್ ಆ್ಯಂಡ್ ಕ್ಲಾಸ್ ಅಂತ ಕೇಳ್ತಾ ಇದೆ. ಟ್ರಾವೆಲರ್ಸ್ ಕ್ಲಾಸು ಇಲ್ಲಿ 1 ಅಡಲ್ಟ್ ಅಂತ ಬಂದಿದೆ. ಇಲ್ಲಿ ಎಷ್ಟು ಜನ ಹೋಗ್ತಾ ಇದ್ದೀರಾ ಅಷ್ಟು ಜನ ಇಲ್ಲಿ ಆ್ಯಡ್ ಮಾಡ್ಕೋಬೋದು ನೋಡಿ. ಸೆಲೆಕ್ಟ್ ಟ್ರಾವೆಲರ್ಸ್ ಅಂತಿದೆ, ಅಡಲ್ಟು. ಇಲ್ಲಿ ನೀವು ಪ್ಲಸ್ ಚಿಹ್ನೆ ಕಾಣ್ತಾ ಇದೆ, ಪ್ಲಸ್ ಚಿಹ್ನೆ ಮೇಲೆ ಕ್ಲಿಕ್ ಮಾಡಿದರೆ ಆ್ಯಡ್ ಆಗ್ತಾ ಹೋಗುತ್ತೆ. ಇಲ್ಲಿ ಚಿಲ್ಡ್ರನ್ ಕೇಳ್ತದೆ, ಚಿಲ್ಡ್ರನ್ ಎಷ್ಟಿದ್ದಾರೆ ಅಷ್ಟು ಇಲ್ಲಿ ಪ್ಲಸ್ ಮಾಡ್ತಾ ಹೋಗ್ಬೇಕು. ಇನ್ಫ್ಯಾಂಟ್ ಸಣ್ಣ ಮಕ್ಕಳು, 2 ವರ್ಷದ ಒಳಗಿನ ಸಣ್ಣ ಮಕ್ಕಳಿಗೆ ಇನ್ಫ್ಯಾಂಟ್ಸ್ ಅಂತಾರೆ, ಶಿಶುಗಳು, ಚಿಕ್ಕ ಮಕ್ಕಳು. ಅವಕ್ಕೆ ಇಲ್ಲಿ ಆ್ಯಡ್ ಮಾಡ್ಬೋದು. ಯಾವ ಇಲ್ಲ ಅಂದರೆ ನೀವು ಅಡಲ್ಟನ್ನು ತೊಗೋಬೇಕಾಗುತ್ತೆ. ಅಡಲ್ಟ್ ಎಷ್ಟು ಜನ ಹೋಗ್ತದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದ ನಂತರ ಇಲ್ಲಿ ಕ್ಲಾಸ್ ಕೇಳುತ್ತೆ. ಸೆಲೆಕ್ಟ್ ಎಕನಮಿ, ಬಿಸ್ನೆಸ್, ಪ್ರೀಮಿಯಮ್ ಎಕನಮಿ ಅಂತ ಬರುತ್ತೆ 3 ರೀತಿಯಾಗಿ. ನಾರ್ಮಲಾಗಿ ನಿಮಗೆ ಚೀಪಲ್ಲಿ ಹೋಗಬೇಕಂದ್ರೆ ಎಕನಮಿ ಅಂತ ತೊಗೋಬೇಕು. ಎಕನಮಿ ಅಂದರೆ ಸ್ವಲ್ಪ ಕಡಿಮೆ ರೇಟ್ ಇರುತ್ತೆ, ಬಿಸ್ನೆಸ್ ಅಂದರೆ ಸ್ವಲ್ಪ ಅದಕ್ಕಿಂತ ಜಾಸ್ತಿ ಇರುತ್ತೆ. ಎಕ್ಸಾಂಪಲ್ ಇದು 4,000 ಅಂದ್ಕೊಳ್ಳಿ, ಇದು 6,000 ಅಂದ್ಕೊಳ್ಳಿ, ಇದು 10,000 ಅಂದ್ಕೊಳ್ಳಿ. ಈ ರೀತಿಯಾಗಿ ನಿಮಗೆ ರೇಟ್ ಇರುತ್ತೆ. ಎಕನಮಿ ಕಡಿಮೆ ಇರುತ್ತೆ, ಬಿಸ್ನೆಸ್ ಜಾಸ್ತಿ ಇರುತ್ತೆ, ಪ್ರೀಮಿಯಮ್ ಎಕನಮಿ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಸೊ ನಿಮ್ಮ ಚೀಪ್ ಆ್ಯಂಡ್ ಬೆಸ್ಟನ್ನು ಹೋಗ್ಬೇಕಂದ್ರೆ ಎಕನಮಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಎಕನಮಿ ಅಂತ ತೊಗೊಂಡಿದ್ದೀನಿ. ಅದಾದ ನಂತರ ಇಲ್ಲಿ ಕೆಳಗಡೆ ಅಪ್ಲೈ ಅಂತಿದೆ ನೋಡಿ, ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಕೊಟ್ಟ ನಂತರ ಬರುತ್ತೆ ಈ ರೀತಿಯಾಗಿ. ಇಲ್ಲಿ ಮತ್ತು ನಿಮಗೆ ಇಲ್ಲಿ ರೆಗ್ಯುಲರ್ ಫೇರ್ ಅಂತ ಕೇಳ್ತಾ ಇದೆ. ರೆಗ್ಯುಲರ್ ಫೇರು, ಸ್ಟೂಡೆಂಟ್ ಫೇರು, ಸೀನಿಯರ್ ಸಿಟಿಜನ್ 3 ಥರ ಕೇಳುತ್ತೆ. ಸ್ಟೂಡೆಂಟ್ ಫೇರ್ ಆದರೆ ಒಂದು 200-300 ರೂಪಾಯಿ ಕಡಿಮೆ ಆಗುತ್ತೆ. ಸೀನಿಯರ್ ಸಿಟಿಜನ್ ಕೂಡ ಸ್ವಲ್ಪ ಡಿಸ್ಕೌಂಟ್ ಕೊಡ್ತಾರೆ. ಸೊ ಇಲ್ಲಿ ರೆಗ್ಯುಲರ್ ಫೇರ್ ಅಂತ ತೊಗೊಂಡಿದ್ದೀನಿ. ನಾನು ಸ್ಟೂಡೆಂಟ್ನಲ್ಲ, ಸೀನಿಯರ್ ಸಿಟಿಜನ್ ಅಲ್ಲ. ಸೊ ಹಾಗಾಗಿ ರೆಗ್ಯುಲರ್ ಫೇರ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಇಲ್ಲಿ ಸರ್ಚ್ ಫ್ಲೈಟ್ಸ್ ಅಂತಿದೆ ನೋಡಿ. ಈ ಒಂದು ಸರ್ಚ್ ಫ್ಲೈಟ್ಸ್ ಮೇಲೆ
ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಯಾವ್ಯಾವ ಒಂದು ಫ್ಲೈಟ್ಸ್ಗಳು ಹೋಗ್ತವೆ ಅದೆಲ್ಲ ಇಲ್ಲಿ ಸರ್ಚ್ ಆಗಿ ಬರುತ್ತೆ. ನೋಡ್ತಾ ಇದ್ದೀರಾ, ಇಲ್ಲಿ ಬಂದಿದೆ. ಇಲ್ಲಿ ಫ್ಲೈಟ್ ನೇಮ್ ಬರ್ತಾ ಇದೆ. ಯಾವೊಂದು ಫ್ಲೈಟ್ ನಿಮಗೆ ಹೋಗಕ್ಕೆ ಬರೋದನ್ನು ತೋರಿಸುತ್ತೆ. ಇಂಡಿಗೋ ಅಂತ ತೋರಿಸ್ತಾ ಇದೆ. ಇಂಡಿಗೋ ಫ್ಲೈಟು ಹೋಗ್ತಾ ಇದೆ ಮುಂಬೈಯಿಂದ ಅಯೋಧ್ಯೆಗೆ. ಟೈಮಿಂಗ್ ಕೂಡ ಕೊಟ್ಟಿದ್ದಾರೆ 12 ಗಂಟೆ 30 ನಿಮಿಷಕ್ಕೆ. ಇಲ್ಲಿ ಟೈಮ್ ಅವರ್ಸ್ ಕೂಡ ಕೊಟ್ಟಿದ್ದಾರೆ. 2 ಗಂಟೆ 15 ನಿಮಿಷವರೆಗೆ ಹೋಗುತ್ತೆ. 2 hours 15 minutes ಅಂತ ಕೊಟ್ಟಿದ್ದಾರೆ. ನಾನ್ ಸ್ಟಾಪ್ ಅಂತ ಕೂಡ ಕೊಟ್ಟಿದ್ದಾರೆ. ನಾನ್ ಸ್ಟಾಪ್ ಹೋಗುತ್ತೆ, ಇಲ್ಲಿ ಡಿಲೇ ಆಗೋದಿಲ್ಲ, ಬೇರೆ ಒಂದು ಏರ್ಪೋರ್ಟ್ಗೆ ಹೋಗಿ ಲೇ ಓವರ್ ಆಗೋದಿಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಪ್ರೈಸ್ ಕೂಡ ತೋರಿಸುತ್ತೆ 4,599 ಅಂತ. ಮತ್ತು ಬೇರೆ ಬೇರೆ ಫ್ಲೈಟು 6,007 ನೋಡಿ, 6,500, 6,900 ಈ ರೀತಿಯಾಗಿ ಹಲವಾರು ಫ್ಲೈಟ್ಗಳು ಇರ್ತವೆ. ಟೈಮಿಂಗ್ ಬೇರೆ ಬೇರೆ ಇರ್ತವೆ ನೋಡಿ. 8,000 ಈ ರೀತಿಯಾಗಿ ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ಫ್ಲೈಟಿಗೆ ಅಮೌಂಟು ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದು ಇದನ್ನು ಬೇಕೋ ಅದನ್ನು ಒಂದು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ನಾನು ಫಸ್ಟ್ ಒನ್ನನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ಡಿಸ್ಕೌಂಟ್ ಕೂಡ ಕೊಟ್ಟಿದ್ದಾರೆ. ಗೆಟ್ 101 ಆಫ್ ವಿತ್ CT ಡೋಮ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಈ ಒಂದು QR ಕೋಡ್ ಅಂದರೆ ಒಂದು ಇದು ಕೊಟ್ಟಿರ್ತಾರೆ, ಏನಪ್ಪ ಅಂದರೆ ಕೂಪನ್ ಕೋಡ್ ಕೊಟ್ಟಿರ್ತಾರೆ. ಆ ಒಂದು ಕೂಪನ್ ಕೋಡನ್ನು ನೀವು ಎಂಟ್ರ್ ಮಾಡಿದರೆ ನಿಮಗೆ 101 ರೂಪಾಯಿ ಡಿಸ್ಕೌಂಟ್ ಆಗುತ್ತೆ ಅಂತೇಳಿ ತೋರಿಸ್ತಾ ಇದೆ. ಕೂಪನ್ ಕೋಡು ನೇಮ್ ಇಲ್ಲಿ ಕೊಟ್ಟಿರ್ತಾರೆ, CT ಡೋಮ್ ಅಂತ, ಕ್ಲಿಯರ್ ಟಿಪ್ ಡೊಮೆಸ್ಟಿಕ್ ಅಂತ ಅರ್ಥ. ಈ ರೀತಿ ಶಾರ್ಟ್ಕಟಾಗಿ ಕೊಟ್ಟಿರ್ತಾರೆ ಕೂಪನ್ ಕೋಡನ್ನು, ಅದನ್ನು ಬಳಸ್ಕೊಂಡು ಡಿಸ್ಕೌಂಟನ್ನು ಮಾಡ್ಕೋಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿಯಾಗಿ ಬರುತ್ತೆ ನೋಡಿ. ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂತ ತೋರಿಸ್ತಾ ಇದೆ. ಛತ್ರಪತಿ ಶಿವಾಜಿ ಏರ್ಪೋರ್ಟಿಂದ ಮುಂಬೈಯಿಂದ ಟರ್ಮಿನಲ್ 1 ಅಯೋಧ್ಯೆ ಏರ್ಪೋರ್ಟಿಗೆ ಅಂತ ಬರ್ತಾ ಇದೆ ನೋಡಿ. ಇಲ್ಲಿ ಈ ಕಡೆ ಅಯೋಧ್ಯೆ ಅಂತಿದೆ, ಅಯೋಧ್ಯೆ ಏರ್ಪೋರ್ಟು, ಮುಂಬೈಯಿಂದ ಅಯೋಧ್ಯೆ ಏರ್ಪೋರ್ಟು. ಇಲ್ಲಿ ಆಫರ್ ಕೂಡ ತೋರಿಸ್ತೆ, ಎಕ್ಸ್ಕ್ಲೂಸಿವ್ ಆಫರ್ ಆಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್. ಆಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಇದ್ದರೆ ನಿಮಗೆ ಇಲ್ಲಿ ಆಫರ್ ಕೂಡ ಸಿಗುತ್ತವೆ ಅಂತ ಕೊಟ್ಟಿದ್ದಾರೆ. ಅದ ನಂತರ ಎಲ್ಲ ಮಾಹಿತಿ ಸರಿಯಾಗಿ ನೋಡ್ಕೊಳ್ಳಿ. ಎಲ್ಲಿಂದ ಎಲ್ಲಿವರೆಗೆ ಹೋಗ್ತಾ ಇದೆ ಸರಿಯಾಗಿ ಡೇಟ್ ಕೂಡ ನೋಡ್ಕೊಳ್ಳಿ, ಟೈಮಿಂಗ್ ಕೂಡ ನೋಡ್ಕೊಳ್ಳಿ. ನೋಡ್ಕೊಂಡು ಮತ್ತೆ ಕೆಳಗಡೆ ಬನ್ನಿ, ಸೆಲೆಕ್ಟ್ ಯುವರ್ ಫೇರ್ ಅಂತಿದೆ. ಒಂದನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿ, ಸೆಲೆಕ್ಟ್ ಆಗುತ್ತೆ. ಇಲ್ಲಿ ಮತ್ತು ಕ್ಯಾನ್ಸಲೇಷನ್ ಫೀಸ್ ಸ್ಟಾರ್ಟಿಂಗ್ ಅಂತ ಎಲ್ಲ ಕೊಟ್ಟಿರ್ತಾರೆ. ಕ್ಯಾನ್ಸಲೇಷನ್ ಮಾಡಿಕೊಂಡ್ರೆ ನಿಮಗೆ ಎಷ್ಟು ಫೀಸ್ ಕಟ್ ಆಗುತ್ತೆ, ಚೇಂಜ್ ಆಫ್ ಡೇಟ್ ಕೂಡ ಮಾಡ್ಕೋಬೋದು, ಅದಕ್ಕೆ ಕೂಡ ಇಲ್ಲಿ ಅಮೌಂಟನ್ನು ಇಟ್ಟಿರ್ತಾರೆ, ನೋಡ್ಕೊಳ್ಳಿ. ಅದಾನಂತರ ಮತ್ತೆ ಕೆಳಗಡೆ ಬನ್ನಿ. ಇಲ್ಲಿ ಸ್ಟ್ಯಾಂಡರ್ಡ್ ಫೇರ್ ಪಾಲಿಸಿ ಅಂತ ಕೊಟ್ಟಿದ್ದಾರೆ. ಬ್ಯಾಗೇಜ್ ಪಾಲಿಸಿ ನಿಮಗೆ ಚೆಕ್ ಇನ್ ಏರ್ಪೋರ್ಟ್ ಒಳಗೆ ಹೋಗ್ಬೇಕಂದ್ರೆ ಚೆಕ್ ಇನ್ನು 15 kg ನಿಮಗೆ ಫ್ರೀ ಇರುತ್ತೆ. ಕ್ಯಾಬಿನ್ ಒಳಗಡೆ 7 kg ಅಂದರೆ ದೊಡ್ಡ ಬ್ಯಾಗು, ಟ್ರಾವೆಲಿಂಗ್ ದೊಡ್ಡ ಬ್ಯಾಗ್ 15 kgವರೆಗೂ ಫ್ರೀ ಇರುತ್ತೆ. ನಿಮ್ಮ ಹತ್ರನೇ ತೊಗೊಂಡು ಫ್ಲೈಟಲ್ಲಿ ಮೇಲೆ ಬಾಕ್ಸಲ್ಲಿ ಇಡೋಕ್ಕೆ 7 kgವರೆಗೂ ಅಲೋ ಮಾಡ್ತಾರೆ. ಸಣ್ಣ ಒಂದು ಬ್ಯಾಗ್ ಇರ್ತಾವಲ್ಲ, ಈಗ ಸ್ಕೂಲ್ ಬ್ಯಾಗು ಕಾಲೇಜ್ ಬ್ಯಾಗ್ ಥರ, ಆ ಥರ ಬ್ಯಾಗು 7 kgವರೆಗೂ ಒಳಗಡೆ ಫ್ಲೈಟಲ್ಲಿ ಬಿಡುತ್ತಾರೆ. ಉಳಿಕೆ ದೊಡ್ಡ ಬ್ಯಾಗೆಲ್ಲ ಬ್ಯಾಗೇಜಲ್ಲಿ ಹಾಕ್ತಾರೆ. ಸೊ ಕ್ಯಾನ್ಸಲೇಷನ್ ಪಾಲಿಸಿ ಇಷ್ಟ ಅಂತ ಕೊಟ್ಟಿದ್ದಾರೆ. ಫೀಸ್ ಸ್ಟಾರ್ಟಿಂಗ್ ಫ್ರಮ್ 3,400 ರೂಪಾಯಿ. ನೀವೇನೇನು ಫ್ಲೈಟ್ ಟಿಕೆಟ್ ಕ್ಯಾನ್ಸಲ್ ಮಾಡಿಕೊಂಡ್ರೆ 3,400 ರೂಪಾಯಿ ನಿಮಗೆ ಕಟ್ಟಾಗಿ ಮಿಕ್ಕುಳಿದ ಅಮೌಂಟು ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ. ಮತ್ತು ಡೇಟ್ ಆಫ್ ಪಾಲಿಸಿ, ನೀವು ಡೇಟ್ ಚೇಂಜ್ ಮಾಡಿಕೊಂಡ್ರೆ ಡೇಟ್ ಚೇಂಜ್ ಪಾಲಿಸಿ ಕೂಡ ನಿಮಗೆ ಇಲ್ಲಿ ಇರುತ್ತೆ. ಇದಕ್ಕೂ ಕೂಡ ಅಮೌಂಟ್ ಕೂಡ ಕಟ್ಟಾಗುತ್ತೆ ಅಂತ ಕೊಟ್ಟಿದ್ದಾರೆ. 3,100 ರೂಪಾಯಿ ನಿಮಗೆ ಡೇಟ್ ಕೂಡ ಚೇಂಜ್ ಮಾಡ್ಕೊ. ಇನ್ ಕೇಸ್ ಆಗಿ ಆ ಡೇಟಿಗೆ ನಿಮಗೆ ಹೋಗೋಕ್ಕಾಗಿಲ್ಲ ಅಂದರೆ ಬೇರೆ ಒಂದು ಡೇಟ್ ತೊಗೋಬೇಕು, ಬೇರೆ ಒಂದು ಡೇಟಿಗೆ ಹೋಗ್ಬೇಕು ಅಂದ್ಕೊಂಡಿದ್ರೆ ಮತ್ತು ನೀವು ಡೇಟ್ ಚೇಂಜ್ ಮಾಡ್ಕೊಂಡು ಟಿಕೆಟನ್ನು ಬುಕ್ ಮಾಡ್ಕೋಬೋದು. ಇದಕ್ಕೆ ಡೇಟ್ ಆಫ್ ಚೇಂಜ್ ಅಂತಾರೆ. ಅದಾದ ನಂತರ ಮತ್ತೆ ಕೆಳಗಡೆ ಬನ್ನಿ. ನಿಮ್ಮ ಹತ್ರ ಫ್ಲಿಪ್ಕಾರ್ಟ್ ಕಾಯಿನ್ಸ್ ಇದ್ದರೆ ಅದು ಕೂಡ ಯೂಸ್ ಮಾಡಿಕೊಂಡು ಇಲ್ಲಿ ಲೆಸ್ಸನ್ನು ಮಾಡ್ಕೋಬೋದು. ರಿಮೈನಿಂಗ್ ಬ್ಯಾಲೆನ್ಸ್ ನನಗೆ ತೋರಿಸ್ತಾ ಇದೆ. ಈಗ ನಿಮಗೆ ಒಳ್ಳೆಯ ಒಂದು ಇದೇನಪ್ಪ ಅಂದರೆ ಈ ಒಂದು ಕ್ಲಿಯರ್ ಟಿಪ್ ಆ್ಯಪು ಫ್ಲಿಪ್ಕಾರ್ಟ್ದು. ಈ ಒಂದು ಫ್ಲಿಪ್ಕಾರ್ಟ್ನಲ್ಲಿ ನಿಮಗೆ ಕಾಯಿನ್ಸ್ ಕೊಡ್ತಾರೆ. ಯಾವುದೇ ಥರ ಒಂದು ಬುಕ್ಕಿಂಗ್ಸ್ ಅಥವಾ ಆರ್ಡರ್ ಮಾಡಿದರೆ ನಿಮಗೆ ಇಲ್ಲಿ ಕಾಯಿನ್ಸ್ ಕೊಡ್ತಾರೆ, ಸೂಪರ್ ಕಾಯಿನ್ಸ್ ಅಂತ. ಆ ಒಂದು ಕಾಯಿನ್ಸನ್ನು ಯೂಸ್ ಮಾಡಿಕೊಂಡು ನೀವು ಈ ಒಂದು ಡಿಸ್ಕೌಂಟನ್ನು ಮಾಡ್ಕೋಬೋದು. ನೋಡಿ 371 ಕಾಯಿನ್ಸ್ ಇದೆ. ನಾನು ಆ ಒಂದು 371 ಕಾಯಿನ್ಸ್ ನನಗೆ ಇಲ್ಲಿ ರಿಡೀಮ್ ಆಗ್ತಾ ಇದೆ. ರಿಡೀಮ್ ಅಂದರೆ 371 ರೂಪಾಯಿ ನನಗೆ ಡಿಸ್ಕೌಂಟ್ ಆಗ್ತಾ ಇದೆ. ಸೊ ಆ ರೀತಿ ಇರುತ್ತೆ ಫ್ಲಿಪ್ಕಾರ್ಟ್ದು. ಸೊ ಆಗಿದೆ ಒಂದು ಆ್ಯಪ್ನ ಜಾಸ್ತಿ ಯೂಸ್ ಮಾಡ್ತೀನಿ ನೋಡಿ. ಇಲ್ಲಿ ಡಿಸ್ಕೌಂಟ್ ಆಗಿ 4,369 ಬಂದಿದೆ ನನಗೆ ನೋಡಿ. ಇಲ್ಲಿ ತೋರಿಸ್ತಾ ಇದೆ ಟೋಟಲ್ ಪ್ರೈಸ್ ಬೇಕು. ಬೇಸ್ ಫೇರು, ಟ್ಯಾಕ್ಸು, ಸೂಪರ್ ಕಾಯಿನ್ಸ್ ಡಿಸ್ಕೌಂಟು ನೋಡಿ 230 ರೂಪಾಯಿ ನನಗೆ ಡಿಸ್ಕೌಂಟ್ ಆಗಿದೆ ಫ್ಲಿಪ್ಕಾರ್ಟ್ ಕಡೆಯಿಂದ. ಟೋಟಲ್ ಅಮೌಂಟ್ ಆಗಿ ಇಲ್ಲಿ ಬಂದಿದೆ 4,369. ಮುಂಬೈ ಇಂಟರ್ನ್ಯಾಷನಲ್ ಛತ್ರಪತಿ ಶಿವಾಜಿ ಮುಂಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಅಯೋಧ್ಯೆಗೆ ಹೋಗ್ತಾ ಇದ್ದೀನಿ. ಅಯೋಧ್ಯೆಯಲ್ಲಿ 3 ದಿನ ಇರ್ತೀನಿ. ಆ ಒಂದು ವಿಡಿಯೋನ ಬ್ಲಾಗ್ ಮಾಡಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಅಯೋಧ್ಯೆಯಲ್ಲಿ ಏನೆಲ್ಲ ನಡೀತಾ ಇದೆ, ಯಾವ ರೀತಿ ರಾಮ ಮಂದಿರ ಇದೆ ಅಂತ ನಿಮಗೆ ಎಲ್ಲ ಡೀಟೇಲಾಗಿ ತೋರಿಸ್ತೀನಿ. ಸೊ ಹಾಗಾಗಿ ನೆಕ್ಸ್ಟ್ ಇವಾಗ ಅಪ್ಲೈ ಕೂಪನ್ ಕೋಡ್ ಅಂತಿದೆ. ಇಲ್ಲಿ ನಿಮಗೆ ಡಿಸ್ಕೌಂಟ್ ಆಗ್ಬೇಕಂದ್ರೆ ಅಪ್ಲೈ ಕೂಪನ್ ಕೋಡ್ ಅಂತಿದೆ ನೋಡಿ, ಇಲ್ಲಿ ಕಾಣ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ನೋಡಿ CT UPI ಅಂತ ಕೊಟ್ಟಿದ್ದಾರೆ. ಗೆಟ್ ಅಪ್ 50% ಆಫು. ಮತ್ತು ಇಲ್ಲಿ
CTDM ಕೂಪನ್ ಕೋಡ್ ಇದು ಮಾಡಿದರೆ 101 ರೂಪಾಯಿ ಆಫ್ ಆಗುತ್ತೆ. EMI ಅಂತ ಕೊಟ್ಟಿದ್ದಾರೆ. ಬ್ಯಾಂಕಿನ EMI ಮಾಡಿದರೆ ಕೂಡ ನಿಮಗೆ 100% ಡಿಸ್ಕೌಂಟ್ ಅಂತ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಭಾಳಷ್ಟು ಕೂಪನ್ ಕೋಡ್ ಇದಾವೆ. ಇಲ್ಲಿ ಒಂದೊಂದು ಬ್ಯಾಂಕಿಗೆ ಒಂದೊಂದು ಥರ ಒಂದು ಡಿಸ್ಕೌಂಟನ್ನು ಕೊಟ್ಟಿದ್ದಾರೆ. ನೋಡಿ, ಕೆನರಾ ಬ್ಯಾಂಕ್ದು ಕ್ರೆಡಿಟ್ ಕಾರ್ಡ್ ಇದ್ದರೆ ನಿಮಗೆ 16% ಡಿಸ್ಕೌಂಟ್ ಆಗುತ್ತೆ. HDFCದು EMI ಮಾಡಿದರೆ 1000 ರೂಪಾಯಿ ಡಿಸ್ಕೌಂಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ನಿಮ್ಗೆ ಯಾವ್ದು ಬೇಕು ಅದನ್ನು ನೋಡ್ಕೊಳ್ಳಿ. ನೋಡ್ಕೊಂಡು ರೈಟ್ ಸೈಡಲ್ಲಿ ಅಪ್ಲೈ ಅಂತಿದೆ ನೋಡಿ, ಇಲ್ಲಿ ಅಪ್ಲೈ ಅಂತ ಕಾಣ್ತಾ ಇದೆಯಲ್ಲ, ನಿಮಗೆ ಯಾವ್ದು ಇದನ್ನು ಬೇಕಾಗುತ್ತೆ ಅದಕ್ಕೆ ನೀವು ಅಪ್ಲೈ ಅಂತ ಕ್ಲಿಕ್ ಮಾಡಬೇಕು. ಸೊ ನಾನು ಇಲ್ಲಿ HDFC ಬ್ಯಾಂಕ್ದು ಮಾಡ್ತಾ ಇದ್ದೀನಿ, ಯಾಕಂದರೆ HDFC ಕಾರ್ಡ್ ಇದೆ ನನ್ನ ಹತ್ರ. ಇಲ್ಲಿ 1000 ರೂಪಾಯಿ ಮತ್ತೆ ಡಿಸ್ಕೌಂಟ್ ಆಗುತ್ತೆ ನೋಡಿ. ಇಲ್ಲಿ HDFC ಅಂತಿದೆಯಲ್ಲ, HDFC ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಮತ್ತೆ 1000 ರೂಪಾಯಿ ನಿಮಗೆ ಡಿಸ್ಕೌಂಟ್ ಆಗುತ್ತೆ EMI ಮುಖಾಂತರ. ಸೊ ನಿಮ್ಗೆ ಯಾವುದು ಇದೆ ಅದನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕಂಗ್ರಾಟ್ಸ್ ಯು ಹ್ಯಾವ್ ಸೇವ್ಡ್ 101 ಆನ್ ದಿಸ್ ಪ್ರೈಟ್ ಅಂತ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಡಿಸ್ಕೌಂಟ್ ಆಗುತ್ತೆ ನೋಡಿ, ಡಿಸ್ಕೌಂಟ್ ಆಗಿ ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ, ಕಂಟಿನ್ಯೂ ಅಂತ ಕ್ಲಿಕ್ ಕೊಡಿ. ನೆಕ್ಸ್ಟ್ ಪೇಮೆಂಟ್ ಪೇಜಿಗೆ ಹೋಗುತ್ತೆ. ಸೊ ಪೇಮೆಂಟ್ಗೆ ಬಂದಿಲ್ಲ ಸ್ನೇಹಿತರೆ. ಸೀಟ್ ಸೆಲೆಕ್ಟ್ ನೋಡಿ, ಇಲ್ಲಿ ಕ್ಲಿಯರ್ ಟಿಪ್ನಲ್ಲಿ ಸೀಟನ್ನು ಸೆಲೆಕ್ಟ್ ಮಾಡ್ಕೊ ಕೊಟ್ಟಿದ್ದಾರೆ ನೋಡಿ. ಬೇರೆ ಒಂದು ಆ್ಯಪ್ನಲ್ಲಿ ಫ್ಲಿಪ್ಕಾರ್ಟು, ಅಮೆಜಾನು, ಮೇಕ್ ಮೈ ಟ್ರಿಪ್ನಲ್ಲಿ ಸೀಟ್ ಚಾಯ್ಸ್ ಮಾಡ್ಕೋದಕ್ಕೆ ಅಲ್ಲಿ ಅವಕಾಶ ಕೊಟ್ಟಿಲ್ಲ. ಇಲ್ಲಿ ಯಾವೊಂದು ಸೀಟ್ ಬೇಕು ನಿಮಗೆ ಆ ಒಂದು ಸೀಟನ್ನು ಇಲ್ಲಿ ಸೆಲೆಕ್ಟನ್ನು ಮಾಡ್ಕೋಕ್ಕೆ ಈ ಒಂದು ಕ್ಲಿಯರ್ ಟಿಪ್ನಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಇದೊಂದು ಒಳ್ಳೆಯ ಒಂದು ಆಪ್ಷನ್ ಅಂತ ಹೇಳ್ಬೋದು ಫ್ಲೈಟ್ ಟಿಕೆಟ್ ಬುಕ್ ಮಾಡೋರಿಗೆ. ಇಲ್ಲಿ ಮೇಲ್ಗಡೆ ಫ್ರೀ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಫ್ರೀ ಅಂತ ಕೊಟ್ಟಿದ್ದಾರೆ. ಗ್ರೀನ್ ಕಲರಲ್ಲಿ ಇರುವಂಥದ್ದು ಫ್ರೀ ಆಗಿರೋದಂತ ತಿಳ್ಕೊಬೇಕು. ಇಲ್ಲಿ ಗ್ರೀನ್ ಕಲರು ಮತ್ತು ಇಲ್ಲಿ ಗ್ರೇ ಕಲರ್ 99 ರೂಪಾಯಿ. ಅದಕ್ಕಿಂತ ಈ ಬೇರೆ ಕಲರ್ ಇರುತ್ತೆ ಮತ್ತು ಬ್ಲೂ ಕಲರ್ ಇರುತ್ತೆ. ಈ ರೀತಿಯಾಗಿ ರೇಟನ್ನು ಇಟ್ಟಿರ್ತಾರೆ. ಸೊ ಈ ಕಲರಲ್ಲಿ ನಿಮಗೆ ಕೆಳಗಡೆ ಏನು ಕಾಣಿಸ್ತಾ ಇದೆಯಲ್ಲ ಈ ರೇಟ್ಗಳು ನಿಮಗೆ ತಿಳ್ಕೊಬೇಕು. ಈ ರೀತಿಯಾಗಿ ಇರುತ್ತವೆ. ಇಲ್ಲಿ ಅಮೌಂಟ್ ಕೊಟ್ಟರೆ ಎಷ್ಟೆಷ್ಟು ಅಮೌಂಟ್ ಕೊಟ್ಟರೆ ಅಷ್ಟು ನಿಮಗೆ ವಿಂಡೋ ಸೈಡ್ ಸೀಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಕಲರ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಯಾವ್ಯಾವ ಕಲರು ನೋಡಿ, ಈ ರೀತಿಯಾಗಿ ಇಂಟು ಮಾರ್ಕ್ ಬಂದರೆ ಆಲ್ರೆಡಿ ಬುಕ್ ಆಗಿದ್ದಾವೆ ಅಂತ ಅರ್ಥ ಆಗುತ್ತೆ. ಇಲ್ಲಿ 400 ರೂಪಾಯಿಂದ 1500 ರೂಪಾಯಿ ಈ ಒಂದು ಸೀಟ್ಗೆ ಈ ಒಂದು ಕಲರನ್ನು ತೋರಿಸ್ತಾ ಇದೆ. ಇಲ್ಲಿ 350 ರೂಪಾಯಿಗೆ ಈ ಒಂದು ಪಿಂಕ್ ಕಲರ್ದು ತೋರಿಸ್ತಾ ಇದೆ ನೋಡಿ. ಈ ರೀತಿಯಾಗಿ ಇಟ್ಟಿರ್ತಾರೆ. ಇಲ್ಲಿ ಫ್ರೀ ಬೇಕಂದರೆ ನಿಮಗೆ ಲಾಸ್ಟಲ್ಲಿ ಹೋಗ್ಬೇಕು. ಗ್ರೀನ್ ಕಲರಲ್ಲಿ ಬರುತ್ತೆ ನೋಡಿ, ಇಲ್ಲಿ ಕಾಣ್ತಾ ಇದೆ ಫ್ರೀ ಅಂತ. ಈ ಒಂದು ಫ್ರೀ ಇಲ್ಲಿ ಮಾತ್ರ ನಿಮಗೆ ಕಾಣ್ತಾ ಇದೆ ನೋಡಿ, ಇಲ್ಲಿ ಫ್ರೀ ಇದ್ದಾವೆ. ಇವನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಫ್ರೀ ಸೀಟ್ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಇದಾದ ನಂತರ ನಾನು ಇಲ್ಲಿ ಫ್ರೀ ಸೀಟನ್ನು ಸೆಲೆಕ್ಟ್ ಮಾಡ್ಕೊಂಡಿನಿ ನೋಡಿ, ಸೆಲೆಕ್ಟ್ ಆಗಿದೆ. ಈ ರೀತಿಯಾಗಿ ಸೆಲೆಕ್ಟ್ ಆಗುತ್ತೆ. ಅದಾದ ನಂತರ ಸೆಲೆಕ್ಟ್ ಮೀಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೀಲ್ ಏನು ನಮಗೆ ಬೇಕಾಗಿಲ್ಲ. ಫ್ಲೈಟಲ್ಲಿ ನಿಮಗೆ ಟಿಫಿನ್ ಅಥವಾ ಊಟ ಬೇಕಾಗಿತ್ತು ಅಂದರೆ ನೀವು ಮೀಲ್ ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಸೆಲೆಕ್ಟ್ ಮೀಲ್ ಅಂತ ಕೊಟ್ಟರೆ ನಿಮಗೆ ನೆಕ್ಸ್ಟ್ ಮೀಲಿಗೆ ಹೋಗುತ್ತೆ. ಇದೇನು ಬೇಡ ಅಂದರೆ ನಿಮಗೆ ಬೇಕು ಅಂದರೆ ಇಲ್ಲಿ ಆ್ಯಡ್ ಅಂತ ಕೊಟ್ಟಿರ್ತಾರೆ. ಈ ಒಂದು ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಯಾವೊಂದು ಫುಡ್ ಬೇಕು ಏನು ಬೇಕು ಅನ್ನೋದು ನಿಮಗೆ ಇಲ್ಲಿ ಬುಕ್ ಮಾಡ್ಕೋಬೋದು. ಅಮೌಂಟ್ ಕೂಡ ಆ್ಯಡ್ ಆಗುತ್ತಾ ಹೋಗುತ್ತೆ, ಹೆಚ್ಚಿಗೆ ಆಗುತ್ತೆ. ನಿಮಗೆ ಏನು ಬೇಡ ಅಂದರೆ ನೀವು ಯಾವನ್ನ ಆ್ಯಡ್ ಮಾಡ್ಕೋಕೆ ಹೋಗಬೇಡಿ, ಯಾವ ಹಾಗೆ ಬಿಟ್ಟುಬಿಡಿ. ವೆಜ್ ನಾನ್ ವೆಜ್ ಎರಡು ಕೂಡ ಸಿಗುತ್ತೆ ಇದರಲ್ಲಿ ಫ್ಲೈಟಲ್ಲಿ. ನಿಮ್ಗೆ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಬಿಡಿ. ಮತ್ತು ಕೆಳಗಡೆ ಮತ್ತು ಸೆಲೆಕ್ಟ್ ಬ್ಯಾಗೇಜ್ ಅಂತಿದೆ ನೋಡಿ, ಕೆಳಗಡೆ ಸೆಲೆಕ್ಟ್ ಬ್ಯಾಗೇಜ್ ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮಗೆ ಅಡಿಷ್ನಲ್ 3 kg ಇಷ್ಟು ಅಮೌಂಟ್ ಅಂತ ಕೊಟ್ಟಿದ್ದಾರೆ. ಏರ್ಲೈನ್ಸ್ಗೆ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ನೀವು. ಅಡಿಷ್ನಲ್ 5 kg 10 kg 15 kg 20 kg ಅಂತ ಕೊಟ್ಟಿದ್ದಾರೆ. ಈ ರೀತಿಯಾಗಿ ನಿಮಗೆ ಇಲ್ಲಿ ಇರುತ್ತೆ. ನಿಮ್ಮ ಒಂದು ಬ್ಯಾಗ್ ದೊಡ್ಡದಾಗಿದ್ದರೆ ಇಲ್ಲಿ ಆ್ಯಡ್ ಅಂತ ಮಾಡ್ಕೋಬೇಕು. ಎಷ್ಟು kg ನಿಮ್ಮದು ಬ್ಯಾಗ್ ದೊಡ್ಡದಿದೆ, ಎಕ್ಸ್ಟ್ರಾ ಆಗಿದೆ, 15 kgಕ್ಕಿಂತ ಮೇಲ್ಗಡೆ ಎಷ್ಟು ಬರುತ್ತೆ. 15 kg ಮೇಲೆ 3 kg ಬಂದರೆ ನಿಮಗೆ 1350 ರೂಪಾಯಿ ನೀವು ಪೇ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಇಲ್ಲಿ ಅಮೌಂಟನ್ನು ಇಟ್ಟಿರ್ತಾರೆ. ನಿಮ್ಮದು ಎಷ್ಟು kg ಎಕ್ಸ್ಟ್ರಾ ಆಗ್ತಿದೆ ಅದನ್ನು ನೋಡಿಕೊಂಡು ನೀವು ಇಲ್ಲಿ ಆ್ಯಡನ್ನು ಮಾಡ್ಕೋಬೋದು. ಯಾವುದು ನಿಮ್ಮದು ಎಕ್ಸ್ಟ್ರಾ ಆಗಿಲ್ಲ ಅಂದರೆ ಯಾವನು ಆ್ಯಡ್ ಮಾಡ್ಕೋಕೆ ಹೋಗಬೇಡಿ. ನೆಕ್ಸ್ಟ್ ಮತ್ತು ಸೆಲೆಕ್ಟ್ ಇನ್ಸೂರೆನ್ಸ್ ಅಂತಿದೆ ನೋಡಿ ಕೆಳಗಡೆ. ನೆಕ್ಸ್ಟ್ ಸ್ಟೆಪ್ಗೆ ಹೋಗಿ. ಇಲ್ಲಿ ಕೂಡ ನಿಮಗೆ ಟ್ರಾವೆಲ್ ಇನ್ಸೂರೆನ್ಸ್ ಇದೆ. ಟ್ರಾವೆಲ್ ಇನ್ಸೂರೆನ್ಸ್ ನಿಮಗೆ ಇಲ್ಲಿ 119 ರೂಪಾಯಿ ಇದೆ. ಸೊ ನಿಮಗೆ ಇದು ಟ್ರಾವೆಲ್ ಇನ್ಸೂರೆನ್ಸ್ ಬೇಕು ಅಂದರೆ ಆ್ಯಡ್ ಅಂತ ಮಾಡ್ಕೊಳ್ಳಿ. ಇದು ನಿಮಗೆ ಟ್ರಾವೆಲ್ ಇನ್ಸೂರೆನ್ಸ್ ಬೇಡ ಅಂದರೆ ಇದನ್ನು ಆ್ಯಡ್ ಮಾಡ್ಕೋಕೆ ಹೋಗಬೇಡಿ, ಹಾಗೆ ಬಿಡಿ. ಸೊ ಬೇಕಾದರೆ ಮಾಡ್ಕೊಳ್ಳಿ ಆ್ಯಡ್, ಇಲ್ಲಾಂದರೆ ಹಾಗೆ ಬಿಡಿ ನಡೆಯುತ್ತೆ. ಇದು ಕಂಪಲ್ಸರಿನೇ ಎಲ್ಲ ಮಾಡ್ಕೋಬೋದು, ಬಿಡ್ಬೋದು, ನಿಮ್ಮ ಮೇಲೆ ಬಿಟ್ಟದ್ದು. ಸೊ ನಾವು ಮಾಡ್ಕೊತಾ ಇಲ್ಲ. ಸೊ ನೆಕ್ಸ್ಟ್ ಇವಾಗ ಕಂಟಿನ್ಯೂ ಟು ಟ್ರಾವೆಲರ್ಸ್ ಅಂತಿದೆ ನೋಡಿ, ಕಂಟಿನ್ಯೂ ಟ್ರಾವೆಲರ್ಸು ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ಹೆಸರು ಕೇಳುತ್ತೆ. ಸೊ ಇಲ್ಲಿ ಹೆಸರು ಕೇಳುತ್ತೆ ನಿಮಗೆ. ಈ ಒಂದು ಟ್ರಾವೆಲರ್ ಆ ಒಂದು ಹೆಸರನ್ನು ಹಾಕಬೇಕು. ನೀವು ಯಾರು ಜರ್ನಿ ಮಾಡ್ತಾಯಿದ್ದೀರಾ, ನಿಮ್ಮ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಎಲ್ಲೆಲ್ಲಿ ಯಾವ ರೀತಿ ಹೆಸರಿದೆ ಆ ಒಂದು ಹೆಸರನ್ನು ಇಲ್ಲಿ ಎಂಟ್ರ್ ಮಾಡಬೇಕು. ನಾನು ಆಲ್ರೆಡಿ ಎಂಟ್ರನ್ನು ಮಾಡಿದ್ದೀನಿ. ಇಲ್ಲಿ ಆ್ಯಡ್ ಅಡಲ್ಟ್ ಅಂತಿದೆ. ಎಷ್ಟು ಜನ ಇದ್ದಾರೆ ಅಷ್ಟು ಜನ ಕೂಡ ಆ್ಯಡ್ ಮಾಡ್ಕೊತ ಹೋಗ್ಬೋದು. ಕಾಂಟ್ಯಾಕ್ಟ್ ಇನ್ಫಾರ್ಮೇಷನು ನಿಮ್ಮ ಒಂದು ಮೊಬೈಲ್ ನಂಬರು ಇಮೇಲ್ ಐ ಡಿ ಕೂಡ ಎಂಟ್ರ್ ಮಾಡಬೇಕು. ಮಾಡಿಕೊಂಡು ಎಲ್ಲನೂ ಸರಿಯಾಗಿದೆ ಅಂತ ಒಂದು ಚೆಕ್ ಮಾಡ್ಕೊಳ್ಳಿ. ಯಾವ GST ನಂಬರ್ ಅಂತಿದೆ, ಇದನ್ನು GST ನಂಬರ್ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಅದನ್ನು ಹಾಗೆ ಬಿಡಿ. ಇದನ್ನು ಆಪ್ಷನಲ್ಲು ಹಾಕೋಬೋದು, ಬಿಡ್ಬೋದು. ಮತ್ತು ಕೆಳಗಡೆ ಕಂಟಿನ್ಯೂ ಅಂತಿದೆ ನೋಡಿ, ಈ ಒಂದು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ.
ನೋಡಿ ಇಲ್ಲಿ ರಿವ್ಯೂ ಬಂದಿದೆ. ರಿವ್ಯೂ ಟ್ರಿಪ್ಪು ಎಲ್ಲಿಂದ ಎಲ್ಲಿವರೆಗೆ ಹೋಗ್ತಾ ಇದ್ದೀರಾ ಅಂತ ಇಲ್ಲಿ ನಿಮಗೆ ತೋರಿಸುತ್ತೆ. ಸರಿಯಾಗಿ ನೋಡ್ಕೋಬೇಕು, ಯಾವುದಾದ್ರು ಮಿಸ್ಟೇಕ್ ಆಗಬಾರ್ದು. ಟೈಮಿಂಗು, ಡೇಟು ಎಲ್ಲ ಇರುತ್ತೆ ಇಲ್ಲಿ. ಮತ್ತು ರೆಗ್ಯುಲರ್ ಫೇರು ಮತ್ತು ಇಲ್ಲಿ ಟ್ರಾವೆಲರ್ ನೇಮು, ಇಲ್ಲಿ ಆ್ಯಡ್ ಆನ್ಸು, ಸೀಟ್ ನಂಬರ್ ಎಲ್ಲ ಕೂಡ ಬಂದಿರುತ್ತೆ. ಎಲ್ಲನೂ ಸರಿಯಾಗಿದೆ ಅಂತ ನೋಡಿಕೊಂಡು ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಅಂತಿದೆ ನೋಡಿ. ಈ ಒಂದು ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇವಾಗ ಪೇಮೆಂಟ್ ಪೇಜ್ಗೆ ಬಂದಿದೆ. 4,567 ರೂಪಾಯಿ ತೋರಿಸ್ತಾ ಇದೆ ನನಗೆ. ಇಲ್ಲಿ ನೀವು ಯಾವೊಂದು ಪೇಮೆಂಟ್ ಮೆಥಡ್ನಲ್ಲಿ ಮಾಡ್ತೀರಾ ಅದನ್ನು ನೋಡ್ಕೋಬೇಕು. ಕ್ರೆಡಿಟ್ ಕಾರ್ಡ್ ಹಾಕಿ ಮಾಡ್ಕೋಬೋದು. ಮತ್ತು ಇಲ್ಲಿ UPI, ನೆಟ್ ಬ್ಯಾಂಕಿಂಗು, ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ಈ ರೀತಿಯಾಗಿ ಎಲ್ಲ ಒಂದು ಆಪ್ಷನ್ ಇರುತ್ತೆ. ಇಲ್ಲಿ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ನೋಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ಪೇಮೆಂಟನ್ನು ಮಾಡಿ ನಾನಿಲ್ಲಿ ಪೇಮೆಂಟ್ ಮಾಡ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ನಾನು ಪೇಮೆಂಟ್ ಮಾಡಿದ್ದೀನಿ. ಪೇಮೆಂಟ್ ಆದ ನಂತರ ಈ ರೀತಿಯಾಗಿ ಬರುತ್ತೆ, ಬುಕ್ಕಿಂಗ್ ಕನ್ಫರ್ಮ್ಡ್ ಅಂತ ಈ ರೀತಿಯಾಗಿ ಬರಬೇಕು. ಬುಕ್ಕಿಂಗ್ ಕನ್ಫರ್ಮ್ ಅಂತ ಮುಂಬೈ ಟು ಫೈಜಾಬಾದ್ ಅಯೋಧ್ಯೆ ಟ್ರಿಪ್ ಈಸ್ ಬುಕ್ಡ್ ಅಂತ ಬಂದಿದೆ. ಇಲ್ಲಿ ಟ್ರಿಪ್ ID ಬಂದಿದೆ, ಎಷ್ಟು ಅಮೌಂಟ್ ಪೇಡ್ ಮಾಡೋದು ಕೂಡ ತೋರಿಸ್ತಾ ಇದೆ. ಮತ್ತು ಇಲ್ಲಿ ಎಲ್ಲಿಂದ ಎಲ್ಲಿವರೆಗೂ ಅಂತ ಇಲ್ಲಿ ತೋರಿಸ್ತಾ ಇದೆ. ಮತ್ತು ಇಲ್ಲಿ ಟ್ರಾವೆಲರ್ ಡೀಟೇಲ್ಸ್ ಕೂಡ ಬಂದಿದೆ. ನೀವು ಯಾವೊಂದು ಇಮೇಲ್ ID ಕೊಟ್ಟಿರ್ತೀರ ಆ ಒಂದು ಇಮೇಲ್ IDಗೆ ನಿಮಗೆ ಟಿಕೆಟ್ ಕೂಡ ಕಳಿಸ್ಕೊಡ್ತಾರೆ. ಇಮೇಲ್ ID ಅದನ್ನು ಚೆಕ್ ಮಾಡ್ಕೊಳ್ಳಿ. ಇಮೇಲ್ಗೆ ನಿಮಗೆ ಈ ಒಂದು ಫ್ಲೈಟ್ ಟಿಕೆಟ್ ಮಾಡಿರೋದು ಟಿಕೆಟ್ ಬಂದಿರುತ್ತೆ. ಆ ಒಂದು ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಒಂದು ಪ್ರಿಂಟನ್ನು ತಗೊಂಡು ಹೋಗ್ಬೇಕಾಗುತ್ತೆ. ಏರ್ಪೋರ್ಟಲ್ಲಿ ತೋರಿಸ್ಬೇಕು, ಒಂದು ಪ್ರಿಂಟ್ ಬೇಕಾಗುತ್ತೆ. ಸೊ ಪ್ರಿಂಟನ್ನು ತಗೊಳ್ಳಿ. ಈ ರೀತಿಯಾಗಿ ಸ್ನೇಹಿತರೆ ತುಂಬ ಈಸಿಯಾಗಿ ನೀವು ಮೊಬೈಲಲ್ಲಿ ಆ್ಯಪಲ್ಲಿ ಫ್ಲೈಟ್ ಟಿಕೆಟನ್ನು ಬುಕ್ ಮಾಡ್ಕೊಳ್ಳೋದು ಹೇಳಿಕೊಟ್ಟಿದ್ದೀನಿ. ಇದರಲ್ಲಿ ಏನಾದರೂ ನಿಮಗೆ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಉತ್ತರವನ್ನು ಕೊಡ್ತೀನಿ ಸ್ನೇಹಿತರೆ. ತುಂಬ ಈಸಿ ಇದೆ ಸ್ನೇಹಿತರೆ. ನಿಮ್ಮ ಮೊಬೈಲಲ್ಲಿ ನೀವು ಫ್ಲೈಟ್ ಟಿಕೆಟನ್ನು ಬುಕ್ ಮಾಡ್ಕೋಬೋದು. ಇದು ಡೊಮೆಸ್ಟಿಕ್, ಇದು ದೇಶದ ಒಳಗಡೆ ಬುಕ್ ಮಾಡ್ಕೊತಾರೆ. ಡೊಮೆಸ್ಟಿಕ್ ಇದು. ನೆಕ್ಸ್ಟ್ ಇವಾಗ ಇಂಟರ್ನ್ಯಾಷನಲ್ ಒಂದು ಟ್ರಿಪ್ಪಿಗೆ ಹೋಗ್ತಾ ಇದ್ದಾರೆ. ದುಬೈ, ಶ್ರೀಲಂಕಾ, ಸಿಂಗಾಪುರ್, ಬೇರೆ ಬೇರೆ ಕಂಟ್ರಿಗೆ ಹೋಗ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ಫ್ಲೈಟ್ ಟಿಕೆಟನ್ನು ಯಾವ ರೀತಿ ಬುಕ್ ಮಾಡ್ಕೊಳ್ಳೋದು, ಹೇಗೆ ಅಲ್ಲಿ ಯಾವ ರೀತಿ ಡೀಟೇಲ್ಸ್ ಕೇಳುತ್ತೆ, ಯಾವ ರೀತಿ ಎಂಟ್ರ್ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಇಂಟರ್ನ್ಯಾಷನಲ್ ಫ್ಲೈಟ್ ಟಿಕೆಟನ್ನು ಬುಕ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಮುಂಬೈಯಿಂದ ಅಯೋಧ್ಯೆಗೆ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ಈ ಒಂದು ಟಿಕೆಟನ್ನು ಬುಕ್ ಮಾಡಿ ನಿಮಗೆ ತೋರಿಸಿದ್ದೀನಿ ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅನ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಏನಾದರೂ ಕ್ವಶನ್ ಕೇಳಿದ್ರೆ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಥರ ಇನ್ನೊಂದು ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.